ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಗರ್ವಭಂಗ ಆಗಿದ್ದು ಹೇಗೆ ಹಾಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವ ರೀತಿಯ ಚಾಣಾಕ್ಷ ನಡೆಯಿಂದ ಬಂಗಾಳವನ್ನ ಗೆದ್ದು ದೀದಿ ಸೈಲೆಂಟ್ ಮಾಡಿದ್ಯಾರು SIR ಏನಾದರೂ ವರ್ಕೌಟ್ ಆಯ್ತಾ ಅಲ್ಲಿ ಅಲ್ಪಸಂಖ್ಯಾತರೆ ಕೈ ಕೊಟ್ರ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಬಾಬರಿ ಮಸೀದಿ ಕಟ್ತೀವಿ ಅನ್ನುವಂತಹ ಹೇಳಿಕೆ ಮಮತಾ ಬ್ಯಾನರ್ಜಿ ಅವರಿಗೆ ತೀವ್ರ ಹಿನ್ನಡೆಯಾಗೋ ತರ ಮಾಡಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಗರ್ವಭಂಗ ಆಗಿದ್ದು ಹೇಗೆ ಹಾಗಾದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವ ರೀತಿಯ ಚಾಣಾಕ್ಷ ನಡೆಯಿಂದ ಬಂಗಾಳವನ್ನು ಗೆದ್ದರು. ಬಂಗಾಳದಲ್ಲಿ ಬಿಜೆಪಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವಾಗಿದ್ದಂತಹ ನಿಗೂಢ ಸ್ಫೋಟಕ ರಹಸ್ಯವೇನು? ಅಷ್ಟಕ್ಕೂ ದೀದಿ ಸೈಲೆಂಟ್ ಆಗಲು ಸೈಲೆಂಟ್ ಮಾಡಿದ್ಯಾರು? SIR ಏನಾದರೂ ವರ್ಕೌಟ್ ಆಯ್ತಾ ಅಲ್ಲಿ? ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಈ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂತು. ಬಂಗಾಳದಲ್ಲಿ ತೀವ್ರ ಜಟಾಪಟಿ ಇತ್ತು, ಜಿದ್ದಿತ್ತು. TMC ವರ್ಸಸ್ BJP ಅನ್ನೋದರ ಸ್ಟ್ರೈಟ್ ಫೈಟ್ ಇತ್ತು, ನೇರ ಸ್ಪರ್ಧೆ. ಫೈನಲಿ BJP ಪಾಲಿಗೆ ಬಂಗಾಳ ಬಂದಾಯಿತು. BJP ಗೆಲ್ಲಿಸಿಕೊಳ್ಳಿಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ಮಾಡಿರುವಂತಹ ಪಣ ಈಗ ಫಲ ಕೊಟ್ಟಿದೆ. ಅಮಿತ್ ಶಾ ಬಂಗಾಳದಲ್ಲೇ ಉಳಿದು ವಿವಿಧ ರೀತಿಯ ತಂತ್ರಗಳನ್ನು ಮಾಡಿ BJPಗೆ ಗೆಲುವಿನ ಹಾರವನ್ನು ತೊಡಿಸಿದ್ದಾರೆ. ಅದೇ ರೀತಿ ನರೇಂದ್ರ ಮೋದಿಯವರು ಬಂಗಾಳಕ್ಕೋಸ್ಕರ ಅಂತಾನೆ ವಿವಿಧ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಿ ಮಮತಾ ಬ್ಯಾನರ್ಜಿಯನ್ನ ಮಣ್ಣ ಮುಕ್ಕಿಸುವ ಕೆಲಸವನ್ನ ಮಾಡಿದ್ದಾರೆ. लंबे समय से बंगाल में परिवर्तन की जो लहर दिख रही थी, कल पहले चरण के मतदान ने उस पर मोहर लगा दी है. कल बीजेपी के पक्ष में जो समर्थन दिखा है, उसने बीजेपी की विजय का शंखनाद कर दिया है. ಎಸ್ ವೀಕ್ಷಕರೇ, ಸತತ 10 ವರ್ಷಗಳ ಕಾಲ ಆಡಳಿತ ನಡೆಸಿದಂತಹ ಮಮತಾ ಬ್ಯಾನರ್ಜಿ ಅವರಿಗೆ ಆಡಳಿತ ವಿರೋಧಿ ಅಲೆ ಕೈ ಕೊಟ್ಟಿದೆ. ಬಂಗಾಳ ಅಭಿವೃದ್ಧಿಯ ಬಗ್ಗೆ ಮಾತನಾಡೋದನ್ನು ಬಿಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲ ರೀತಿಯ ವಿಚಾರಗಳಲ್ಲೂ ರಾಜಕೀಯ ಮಾಡಿದ್ದು TMCಗೆ ಭಾರವಾಗಿ ಪರಿಗಣಿಸಿದೆ. ಮತ್ತೆ ಮಮತಾ ಬ್ಯಾನರ್ಜಿ ಅವರು ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳು ಪಶ್ಚಿಮ ಬಂಗಾಳಕ್ಕೆ ಬಂದಾಗ ಅವುಗಳ ವಿರುದ್ಧವೇ ಕಾರ್ಯಾಚರಣೆಗಿಳಿದಿದ್ದು ಬಂಗಾಳದ ಜನತೆಯ ತಾಳ್ಮೆಯನ್ನು ಪರೀಕ್ಷಿಸಿ ಬಂಗಾಳದ ಜನತೆ ಮಮತಾ ಬ್ಯಾನರ್ಜಿ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿದೆ. ಅಲ್ಲದೆ ಅತಿಯಾಗಿ ಅಲ್ಪಸಂಖ್ಯಾತರ ಓಲೈಕೆ, ಯಾಕಂದರೆ 30% ಮುಸ್ಲಿಮರು ಇರುವಂಥ ಬಂಗಾಳದಲ್ಲಿ ಆ ಮುಸ್ಲಿಮರ ಓಲೈಕೆಯನ್ನು ತಮ್ಮ ಪಕ್ಷದ ಸಿದ್ಧಾಂತ ಅಂತ ಬಿಂಬಿಸಿಕೊಂಡು ಬಂದಂತಹ TMCಯ ಮಮತಾ ಬ್ಯಾನರ್ಜಿಗೆ ಈ ಬಾರಿ ಅಲ್ಪಸಂಖ್ಯಾತರೆ ಕೈ ಕೊಟ್ರ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಸಮಯದಲ್ಲಿ ಕಮ್ಯುನಿಸ್ಟರ ನಾಡಾಗಿದ್ದಂಥ ಬಂಗಾಳ, ಎಡಪಕ್ಷಗಳು ಆಡಳಿತ ನಡೆಸಿದಂಥ ಬಂಗಾಳದಲ್ಲಿ BJP ಇವತ್ತು ಇಷ್ಟೊಂದು ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೆ ಅಂದರೆ ಆಡಳಿತ ವಿರೋಧಿ ಅಲೆ ಎಷ್ಟು ಕೆಲಸ ಮಾಡಿದೆ ಅನ್ನೋದನ್ನು ಗಮನಿಸಬೇಕು. ಜೊತೆಗೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯ ರಾಜಕೀಯ ರಣತಂತ್ರಗಳು ಯಾವ ರೀತಿ ಕೆಲಸ ಮಾಡಿವೆ ಅನ್ನೋದನ್ನು ಗಮನಿಸಬೇಕು. ಎಸ್ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಬಾಬರಿ ಮಸೀದಿ ಕಟ್ತೀವಿ ಅನ್ನುವಂತಹ ಹೇಳಿಕೆ ಮಮತಾ ಬ್ಯಾನರ್ಜಿ ಅವರಿಗೆ ತೀವ್ರ ಹಿನ್ನಡೆಯಾಗೋ ಥರ ಮಾಡಿ ಮುಸ್ಲಿಂ ಮತಗಳು ಆ ಕಡೆ ಕ್ರೋಢೀಕರಣಗೊಂಡವು. ಅಲ್ಲದೆ ಪಶ್ಚಿಮ ಬಂಗಾಳಕ್ಕೆ ವಿಶೇಷವಾದಂಥ ರಣತಂತ್ರವನ್ನು ರೂಪಿಸಿದ್ದಂತಹ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ
ಅಲ್ಲಿ ಗೆಲುವನ್ನು ಕಾಣುವಲ್ಲಿ ಯಶಸ್ವಿಯಾದ. ಆಡಳಿತ ವಿರೋಧಿ ಅಲೆ ಮಮತಾ ಬ್ಯಾನರ್ಜಿಯವರ ಮತ್ತೊಮ್ಮೆ ಗೆಲ್ಲಬೇಕು ಅನ್ನೋ ಕನಸಿಗೆ ಬ್ರೇಕ್ ಹಾಕಿದೆ. ಸುವೇಂದು ಅಧಿಕಾರಿ ಮಾಡಿರುವಂಥ 10 ಹಲವು ಆರೋಪಗಳು TMC ವಿರುದ್ಧ, ಭ್ರಷ್ಟಾಚಾರದ ಆರೋಪಗಳ ಸಮೇತ, ಈ ಎಲ್ಲ ಆರೋಪಗಳು TMC ಜನಪರವಾಗಿಲ್ಲ, ಜನಪ್ರಿಯ ಆಡಳಿತ ನಡೆಸ್ತಾ ಇಲ್ಲ ಅನ್ನೋದನ್ನು ಬಂಗಾಳದ ಜನರಿಗೆ ಮನೆ ಮನೆಗೆ ಮುಟ್ಟಿಸುವಲ್ಲಿ ಸಹಕಾರಿಯಾಗಿದೆ. ಒಟ್ಟಿನಲ್ಲಿ ಅತಿ ದೊಡ್ಡ ರಾಜ್ಯ ಬಂಗಾಳವನ್ನು ತಮ್ಮ ಕಪಿಮುಷ್ಟಿಗೆ ಹಿಡಿದಿರುವಂಥ BJP ಮುಂದೆ ಯಾವ ದಿಕ್ಕಿನತ್ತ ಆಡಳಿತ ನಡೆಸುತ್ತೆ ಕಾದು ನೋಡಬೇಕು. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.